ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಈ ಮುಂಜಾನೆ ಹೆಚ್ಚೆಚ್ಚಾಗಿ ಉಂಟಾಗಲಿ. ಹೃದಯಂಗಮ ಮಾತು ಎನ್ನುವ ಈ ವಾಕ್ಯದ ಸರಣಿಯಲ್ಲಿ ನಾವು ಈ ತಿಂಗಳು ಪಾಪಕ್ಷಮಾಪಣೆ ನಿಶ್ಚಯ, ಪಾಪಕ್ಷಮಾಪಣೆ ಭರವಸೆ ಮತ್ತು ಪಾಪಕ್ಷಮಾಪಣೆಯ ಪ್ರಾರ್ಥನೆ ಇವುಗಳಿಗೆ ಸಂಬಂಧಿಸಿದ ವಾಕ್ಯಗಳನ್ನ ಧ್ಯಾನಿಸ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗವು 2 ಪೂರ್ವಕಾಲ ವೃತ್ತಾಂತ 7ನೇ ಅಧ್ಯಾಯ 14ನೇ ವಚನ. 2 ಪೂರ್ವಕಾಲ ವೃತ್ತಾಂತ 7ನೇ ಅಧ್ಯಾಯ 14ನೇ ವಚನ. ವಾಕ್ಯವು ಹೀಗೆ ಬರೆದಿದೆ: ನನ್ನವರಿಂದ ಹೆಸರುಗೊಂಡ ನನ್ನ ಪ್ರಜೆಗಳು ತಮ್ಮನ್ನು ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಂಡು ನನ್ನನ್ನು ಪ್ರಾರ್ಥಿಸಿ ನನ್ನ ದರ್ಶನವನ್ನು ಬಯಸುವುದಾದರೆ ನಾನು ಪರಲೋಕದಿಂದ ಲಾಲಿಸಿ ಅವರ ಪಾಪಗಳನ್ನು ಕ್ಷಮಿಸಿ ಅವರ ದೇಶದಲ್ಲಿ ಆರೋಗ್ಯವನ್ನು ದಯಪಾಲಿಸುವೆನು. ಈ ವಾಕ್ಯಗಳನ್ನ ಗ್ರಹಿಸೋದಕ್ಕೆ ನಾವು ಶಕ್ತರಾಗುವಂತೆ ಕರ್ತನು ತಾನೇ ನಮ್ಮ ಮನೋನೇತ್ರಗಳನ್ನು ಬೆಳಗಿಸಿ ತನ್ನ ಜ್ಞಾನವುಳ್ಳ ಆತ್ಮದಿಂದ ತುಂಬಿಸಲಿ. ದೇವರಾತ್ಮನಾದ ಕರ್ತನು ನಮಗೆ ಈ ವಾಕ್ಯಗಳನ್ನ ಬೋಧಿಸಲಿ, ನಮ್ಮನ್ನು ದೇವರ ವಾಕ್ಯದ ಗ್ರಹಿಕೆಯಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗಿ ನಡೆಸಲಿ. ಅರಸನಾದ ಸೊಲೊಮೋನನು ಯೆಹೋವನಿಗೋಸ್ಕರ ಆಲಯವನ್ನು ಮತ್ತು ತನಗಾಗಿ ಅರಮನೆಯನ್ನು ಕಟ್ಟಿಸ್ತಾನೆ. ಇದರ ವಿಷಯದಲ್ಲಿ ತನಗಿದ್ದ ಎಲ್ಲ ಸಂಗತಿಗಳನ್ನ ಆತನು ಪೂರೈಸಿದ ನಂತರ ದೇವರು ಆತನಿಗೆ ರಾತ್ರಿಯಲ್ಲಿ ದರ್ಶನವಾಗ್ತಾನೆ, ಪ್ರತ್ಯಕ್ಷವಾಗ್ತಾನೆ ಮತ್ತು ದೇವರು ಆತನೊಂದಿಗೆ ಅನೇಕ ಮಾತುಗಳನ್ನ ಮಾತನಾಡ್ತಾನೆ. ಹೀಗೆ ಆ ರಾತ್ರಿ ದೇವರು ಆತನೊಂದಿಗೆ ಮಾತನಾಡಿದ ಮಾತುಗಳಲ್ಲಿ ಒಂದು ವಾಕ್ಯವನ್ನು ನಾವೀಗ ನೋಡಿದ್ದೇವೆ. ಅದು 14ನೇ ವಚನ. ಈ 14ನೇ ವಚನದಲ್ಲಿ ನಾವು ಒಟ್ಟು 26 ಪದಗಳನ್ನ ನೋಡ್ತೇವೆ. 26 ಪದಗಳು. 26 ಪದಗಳಲ್ಲಿ ಅದರಲ್ಲಿ ಗುಂಪು ಗುಂಪಾಗಿ ಮಾಡ್ತಾ ಹೋದರೆ ಅದರಲ್ಲಿ 6 ಅಂಶಗಳಲ್ಲಿ ನಾವೇನು ಮಾಡಬೇಕೆಂಬುದನ್ನು ಅಥವಾ ದೇವ ಜನರಿಗೆ ಸಂಬಂಧಪಟ್ಟ ಅಥವಾ ಅವರು ಮಾಡಬೇಕಾದ ಸಂಗತಿಗಳನ್ನು, ಅಂದರೆ 6 ಗುಂಪುಗಳನ್ನು ಆತನು ಮಾತನಾಡ್ತಾರೆ ಅಥವಾ 6 ಅಂಶಗಳನ್ನ ಮಾತನಾಡ್ತಾನೆ. ಅದೊಂದು ಗುಂಪಾಗ್ತದೆ. ನಂತರದಲ್ಲಿ ಆ ಜನರು ಹಾಗೆ ನಡ್ಕೊಂಡ ಮೇಲೆ ಅವರಿಗಾಗಿ ದೇವರೇನು ಮಾಡ್ತಾನೆ ಎನ್ನುವುದನ್ನು, ತಾನೇನು ಮಾಡ್ತಾನೆ ಎಂಬುದನ್ನು ಆತನು ಮುಂದುವರೆದು ಮಾತನಾಡ್ತಾನೆ. ಅದರಲ್ಲಿ 4 ಅಂಶಗಳಿದೆ. ಇನ್ನೊಂದು ಗುಂಪಿನಲ್ಲಿ ದೇವರು ನಮಗಾಗಿ ನಾವು ತಕ್ಕದನ್ನು ಮಾಡಿದರೆ ಆತನು ಮಾಡುವಂಥ 4 ಅಂಶಗಳು ಅಲ್ಲಿ ಕೊಡಲ್ಪಟ್ಟದೆ. ಇದೊಂದು ಬಹಳ ವಿಶೇಷವಾದ ವಾಕ್ಯವಾಗಿದೆ. ಇಲ್ಲಿ ಗಮನಿಸೋಣ. ಮೊದಲ 6 ಅಂಶಗಳು ಯಾವುದೆಂಬುದಾಗಿ ಹೇಳಿದರೆ, ನನ್ನವರಿಂದ ಹೆಸರುಗೊಂಡ ನನ್ನ ಪ್ರಜೆಗಳು, ದೇವರ ಹೆಸರಿಂದ ಕರೆಯಲ್ಪಟ್ಟ ಪ್ರಜೆಗಳು. 1, ಆ ಪ್ರಜೆಗಳೇನು ಮಾಡಬೇಕು? ತಮ್ಮನ್ನು ತಗ್ಗಿಸಿಕೊಂಡು. 2, 3, ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು. 4, ತಿರುಗಿಕೊಂಡು, ಅಂದರೆ ದೇವರ ಕಡೆಗೆ ತಿರುಗಿಕೊಂಡು. ಲೋಕದ ಕಡೆಗೆ ಅಥವಾ ಪಾಪದ ಕಡೆಗೆ ಇದ್ದವರು ಈಗ ದೇವರ ಕಡೆಗೆ ತಿರುಗಿಕೊಂಡ ಮೇಲೆ ಮಾಡಬೇಕಾದದೇನು? 5, ನನ್ನನ್ನು ಪ್ರಾರ್ಥಿಸಿ, ಅಂದರೆ ದೇವರನ್ನು ಪ್ರಾರ್ಥಿಸಿ. 6, ನನ್ನ ದರ್ಶನವನ್ನು ಬಯಸುವುದಾದರೆ. ಹಾಗಾದರೆ ತಿರುಗಿ ಬರೋಣ. ಈ 6 ಅಂಶಗಳು ಯಾವುದು? ನನ್ನವರೆಂದು ದೇವರ ಹೆಸರಿನಲ್ಲಿ ಹೆಸರುಗೊಂಡ ದೇವರ ಪ್ರಜೆಗಳು ಅವರು ತಮ್ಮನ್ನು ತಗ್ಗಿಸಿಕೊಂಡು, ತಮ್ಮೆಲ್ಲ ಹೆಚ್ಚಳಿಕೆಗಳನ್ನ ಬಿಟ್ಟು ತಮ್ಮನ್ನು ತಗ್ಗಿಸಿಕೊಂಡು ಮತ್ತು ತಮ್ಮ ಸಕಲ ಕೆಟ್ಟ ನಡತೆ, ಎಲ್ಲ ದುರ್ನಡತೆಗಳನ್ನು ಬಿಟ್ಟ ಮೇಲೆ ಇಲ್ಲಿ ಬರ್ತದೆ ತಿರುಗಿಕೊಂಡು. ಲೋಕದ ಕಡೆಗೆ ಮುಖ ಮಾಡಿದವರು, ದೇವರಿಗೆ ಬೆನ್ನು ಮಾಡಿದವರು ಈಗ ಲೋಕಕ್ಕೆ ಬೆನ್ನು ಮಾಡಿ ದೇವರ ಕಡೆಗೆ ತಿರುಗಿಕೊಂಡ ಮೇಲೆ ಮಾಡಬೇಕಾದದೇನು? ದೇವರನ್ನು ಪ್ರಾರ್ಥಿಸಿ, ಅಂದರೆ ನನ್ನನ್ನು ಪ್ರಾರ್ಥಿಸಿ ಎಂಬುದಾಗಿ ದೇವರು ಹೇಳ್ತಿದ್ದಾನೆ. 5, ನಂತರದಲ್ಲಿ ಪ್ರಾರ್ಥಿಸಿ ನನ್ನ ದರ್ಶನವನ್ನು ಬಯಸುವುದಾದರೆ, ದೇವರ ಪ್ರಸನ್ನತೆ ಸಮ್ಮುಖವನ್ನು ಬಯಸುವುದಾದರೆ. ಹಾಗಾದರೆ ದೇವರೇನು ಮಾಡ್ತಾರಂತೆ? ಈ 6 ಅಂಶಗಳಿಗೆ ಬದ್ಧರಾಗಿ ದೇವಜನರು ನಡ್ಕೊಂಡ್ರೆ ಈಗ ದೇವರು ಹೇಳ್ತಿದ್ದಾನೆ, ಈಗ ಈತನು 4 ಸಂಗತಿಗಳನ್ನ ಮಾತನಾಡ್ತಾನೆ. ಅದರಲ್ಲಿ 1, ನಾನು ಪರಲೋಕದಿಂದ ಲಾಲಿಸಿ. ನಾವು ಭೂಮಿಯಲ್ಲಿ ಮಾಡುವ ಪ್ರಾರ್ಥನೆಯನ್ನು ಆತನು ಪರಲೋಕದಲ್ಲಿ ಕೇಳ್ತಾನೆ, ಮಾಡ್ತಾನೆ ಎಂಬುದಾಗಿ ದೇವರು ಮಾತು ಕೊಡ್ತಿದ್ದಾನೆ. ಲಾಲಿಸಿ. ಆತನು ಮಾಡುವ ಮೊದಲನೇ ಕಾರ್ಯ, ಪ್ರಾರ್ಥಿಸಿದ ಆಲಿಸಿದ ಮೇಲೆ ಮಾಡುವ ಮೊದಲನೇ ಕಾರ್ಯ, ಅವರ ಪಾಪಗಳನ್ನು ಕ್ಷಮಿಸಿ ಅವರ ದೇಶದಲ್ಲಿ ಆರೋಗ್ಯವನ್ನು ದಯಪಾಲಿಸುವೆನು.
ಪ್ರಿಯರೇ, ಹಾಗಾದರೆ ದೇವರು ನಾವು ಇಲ್ಲಿ ಈ ವಾಕ್ಯದಲ್ಲಿ ಗಮನಿಸ್ತಕ್ಕ ಮತ್ತೊಂದು ಪ್ರಾಮುಖ್ಯವಾದ ವಿಷಯವೇನೆಂದರೆ, ನಾವು ಪಶ್ಚಾತ್ತಾಪ ಪಟ್ಟಾಗ ದೇವರು ನಮಗೆ ಕ್ಷೇಮವನ್ನು ಎಂಬುದಾಗಿ ಹೇಳದೆ, ಅಥವಾ ನಮಗೆ ಆರೋಗ್ಯ ಎಂಬುದಾಗಿ ಹೇಳದೆ, ದೇಶಕ್ಕೆ ಕ್ಷೇಮ ಎಂಬುದಾಗಿ ಹೇಳ್ತಾನೆ. ಪ್ರೇರಿತ ಅವಶ್ಯವಾದ ವಿಷಯ. ಹಾಗಾದರೆ ಒಬ್ಬ ಮನುಷ್ಯನು ಪಶ್ಚಾತ್ತಾಪ ಪಟ್ಟರೆ ಅದು ಅವನ ಮನೆಗೆ ಆಶೀರ್ವಾದ. ಜಕ್ಕಾಯನು ಮಾನಸಾಂತರ ಪಟ್ಟದ್ರಿಂದ ದೇವರು ಅವನನ್ನು ಮಾತ್ರ ಕ್ಷಮಿಸಿದೆ, ಇವನು ರಕ್ಷಣೆ ಎಂಬುದಾಗಿ ಹೇಳದೆ ಹಿಂದೆ ಈ ಮನೆಗೆ ಎಂಬುದಾಗಿ ಅವನ ಇಡೀ ಕುಟುಂಬದ ಮೇಲೆ ದೇವರ ರಕ್ಷಣೆಯನ್ನು ಮಾತನಾಡ್ತಾನೆ. ಒಬ್ಬ ಸೆರೆಮನೆಯ ಯಜಮಾನ ದೇವರ ಕಡೆಗೆ ತಿರುಗಿಕೊಂಡಕ್ಕೆ ಇಡೀ ಕುಟುಂಬಕ್ಕೆ ರಕ್ಷಣೆಯನ್ನು ದೇವರು ಮಾತನಾಡ್ತಾನೆ. ಒಬ್ಬನು ನೀತಿವಂತನಾದ ನೋಹನ ನಿಮಿತ್ತ ಇಡೀ ಅವನ ಇಡೀ ಕುಟುಂಬವನ್ನು ಆತನು ನಾವೆಯಲ್ಲಿ ಪೋಷಿಸ್ತಾನೆ, ರಕ್ಷಿಸ್ತಾನೆ, ಮನುಕುಲವನ್ನು ಉಳಿಸ್ತಾನೆ. ಹಾಗಾದರೆ ಇಲ್ಲಿ ಈ ವಾಕ್ಯದಲ್ಲಿ ಜನರು ದೇವರ ಕಡೆಗೆ ತಿರುಗಿ ತಕ್ಕ ವಿಧದಲ್ಲಿ ಮಾನಸಾಂತರ ಪಡುವಾಗ ದೇವರು ಅದನ್ನು ಪರಲೋಕದಿಂದ ಲಾಲಿಸ್ತಾನೆ ಮತ್ತು ಅವರ ಪಾಪಗಳನ್ನ ಕ್ಷಮಿಸ್ತಾನೆ ಮತ್ತು ದೇಶಕ್ಕೆ ಆರೋಗ್ಯ ಕೊಡ್ತಾನೆ. ಹಾಗಾದರೆ ಅವನ ಮನೆ, ಕುಟುಂಬ, ಅವನಿಗಿರುವಂಥ ಆಸ್ತಿ ಪಾಸ್ತಿ ಎಲ್ಲವುಗಳ ಮೇಲೆ ಆಶೀರ್ವಾದ. ಅವರ ದೇಶವೇ ಮಾನಸಾಂತರ ಪಟ್ಟರೆ ದೇಶವೆಲ್ಲದನ್ನು ದೇವರು ಆಶೀರ್ವದಿಸ್ತಾನೆ ಎಂಬುದಾಗಿ ಹೇಳ್ತಾನೆ. ನಿಶ್ಚಯವಾಗಿ ನಮ್ಮ ಕುಟುಂಬ ನಾವು ಎಂಬಂಥ ವ್ಯಕ್ತಿತ್ವ ಅದು ಮಾನಸಾಂತರ ಪಟ್ಟಂಥ ವ್ಯಕ್ತಿತ್ವವಾಗಬೇಕು. ನಮ್ಮ ಕುಟುಂಬ ಮಾನಸಾಂತರ ಪಟ್ಟ ಕುಟುಂಬವಾಗಲೇಬೇಕು. ನಮ್ಮ ನಾಡು ಮಾನಸಾಂತರ ಪಟ್ಟ ನಾಡಾಗಬೇಕು. ಹಾಗಾದರೆ ನಾಡಿಗೆಲ್ಲ ಅದು ಆರೋಗ್ಯ. ಪಾಪದಲ್ಲೇ ಮುಂದುವರಿತೇನೆ ಎನ್ನುವ ಸಂದರ್ಭದಲ್ಲಿ ನಾಡಿಗೆ ಆಶೀರ್ವಾದವಿಲ್ಲ, ಆರೋಗ್ಯವಿಲ್ಲ. ಗ್ವಾಟೆಮಾಲ ಎನ್ನುವಂಥ ದೇಶದಲ್ಲಿ, ಓಮ್ಲಾಂಗೋ ಎನ್ನುವಂಥ ಊರು, ಅಲ್ಲಿ ಒಬ್ಬ ಮನುಷ್ಯನು ವಿಪರೀತ ಅಸ್ವಸ್ಥ. ಅವನಿಗೆ ಇಡೀ ದೇಹವೆಲ್ಲ ಕೊಳ್ತು ಹೋಗಿದೆ, ದುರ್ವಾಸನೆ. ಅವನನ್ನು ಮನೆಯಲ್ಲಿ ಇಟ್ಟುಕೊಳ್ಳಲಾಗದೆ ಅಕ್ಕಪಕ್ಕದವರು, ಸಮಾಜದವರು ತೀರ್ಮಾನಿಸಿ ಹೇಗೂ ಈತನು ಸಾಯ್ತಾನೆ, ದೇಹವೆಲ್ಲ ಕೊಳ್ತಿದೆ, ಅವನನ್ನು ಈಗಲೇ ಈ ದುರ್ವಾಸನೆ ತಾಳೋದಕ್ಕಿಂತ ಈಗಲೇ ಹೂತಾಕಿ ಬಿಡೋಣ ಎಂಬುದಾಗಿ ಶವ ಸಂಸ್ಕಾರಕ್ಕಾಗಿ ಜೀವಂತವಾಗಿ ಹೊತ್ತೊಯ್ಯಬೇಕಾದರೆ ಆ ಪ್ರದೇಶದಲ್ಲಿದ್ದ ಒಬ್ಬ ದೇವರ ಸೇವಕರು ಅವರಿಗೆ ಸುದ್ದಿ ತಿಳಿದು ಅವರು ವೇಗವಾಗಿ ಅವನನ್ನು ಹೊತ್ತೊಯ್ತಿರ್ಬೇಕಾದ್ರೆ ಅವರು ಅದರ ಬಳಿಗೆ ಹೋಗ್ತಾರೆ. ಇವರು ದೇವರಾತ್ಮನ ಪ್ರೇರಣೆಯಿಂದ ಅವರಲ್ಲಿಗೆ ಹೋಗ್ತಾರೆ. ದೇವರಾತ್ಮನ ಒಂದು ನಂಬಿಕೆಯನ್ನು ಉಂಟು ಮಾಡಿದ್ರಿಂದ ಅವರು ಆ ರೋಗಿಗೆ ಅಪ್ಪಣೆ ಕೊಡ್ತಾರೆ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನೀನು ಗುಣವಾಗ. ಆಶ್ಚರ್ಯ. ಜನರು ಊತ ಹಾಕುವುದಕ್ಕಾಗಿ ಒಂದು ಜೀವಂತ ಮನುಷ್ಯನನ್ನು ಹೊತ್ತೊಯ್ತಿರ್ಬೇಕಾದ್ರೆ ದುರ್ವಾಸನೆಯಿಂದ ದೇಹವೆಲ್ಲ ಕುಳಿತು ದುರ್ವಾಸನೆಯಲ್ಲಿದ್ದ ಆ ಮನುಷ್ಯನು ಈ ಸೇವಕರ ನಂಬಿಕೆಯಿಂದ, ಅಭಿಷೇಕದಿಂದ ಹೊರಟ ಈ ಒಂದು ಅಪ್ಪಣೆ ಮೇರೆಗೆ ಆತನು ಅಲ್ಲಿ ಎದ್ದು ಕೂರ್ತಾನೆ, ಆರೋಗ್ಯದಿಂದ ಎದ್ದೇಳ್ತಾನೆ. ಎಲ್ಲರಿಗೂ ಅದು ಆಶ್ಚರ್ಯವಾಗ್ತದೆ. ಅವನ ಕೊಳೆತ ಶರೀರವೆಲ್ಲವೂ ಯಥಾಸ್ಥಿತಿಗೆ ಮರಳ್ತದೆ. ಸಾಯುವ ಅವಸ್ಥೆಯಲ್ಲಿದ್ದವನು ಜೀವನ ಪಡೆಕೊಳ್ತಾನೆ. ಇಡೀ ಊರು, ಆ ಪ್ರದೇಶಕ್ಕೆಲ್ಲ ಈ ಸುದ್ದಿ ಹರಡಿದ್ರಿಂದ ಜನರೆಲ್ಲರೂ ದೇವರ ಕಡೆಗೆ ತಿರುಗ್ತಾರೆ, ಎಲ್ಲರೂ ಮಾನಸಾಂತರ ಪಡ್ತಾರೆ. ಆ ಓಮ್ಲಾಂಗ ಊರಿನ ಕಸುಬು, ಅವರೆಲ್ಲರೂ ತರಕಾರಿ ಬೆಳೆಯುವವರು. ಅವರವರ ಮಟ್ಟಿಗೆ ಅವರು ತರಕಾರಿ ಬೆಳೆದು ಚೀಲಗಳಲ್ಲಿ, ತಲೆಗಳ ಮೇಲೆ, ಹೆಗಲ ಮೇಲೆ ಹೊತ್ಕೊಂಡು ಹೋಗಿ ಮಾರುಕಟ್ಟೆಗಳಲ್ಲಿ ಮಾರುವವರು. ಆದರೆ ನಡೆದದ್ದೇನು? ಜನರು ಮಾನಸಾಂತರ ಪಟ್ಟು ಕುಟುಂಬವಾಗಿ ದೇವರ ಕಡೆಗೆ ತಿರುಗಿದ್ದ ನಂತರ ಅವರ ತರಕಾರಿ ಬೆಳೆಯುವ ಭೂಮಿಯಲ್ಲಿ ಇಳುವರಿ ಹೆಚ್ಚಾಯಿತು. ಅವರು ಬೆಳೀತಿದ್ದಂಥ ಬೆಳೆಗಳು ದೊಡ್ಡ ಪ್ರಮಾಣದಲ್ಲಿ, ಒಂದು ಸಣ್ಣ ಗಾತ್ರದ ಕ್ಯಾಬೇಜ್ ದೊಡ್ಡ ಗಾತ್ರದ ಕ್ಯಾಬೇಜ್ ಆಗಿ, ಹೀಗೆ ಅವರು ಬೆಳೆಯುವಂಥ ಯಾವ ತರಕಾರಿಯನ್ನು ಬೆಳೀತಾರೋ ಅದು ದೊಡ್ಡ ಗಾತ್ರದ್ದು, ಬಹಳ ಫಲವತ್ತಾಗಿ, ಬಹಳ ಉತ್ತಮವಾದ ದರ್ಜೆಯ ತರಕಾರಿಗಳು ಬೆಳೆದವು. ಅವರಿಗೆ ಈಗ ಇಳುವರಿ ಹೆಚ್ಚಾದ್ದರಿಂದ ಅವರ ತಲೆ ಮೇಲಾಗಲಿ ಹೆಗಲ ಮೇಲಾಗಲಿ ಹೊತ್ತುಕೊಂಡು ಹೋಗಲಾರದ ಪರಿಸ್ಥಿತಿ ಬಂದದ್ರಿಂದ ಅವರು ಸಣ್ಣ ವಾಹನಗಳಲ್ಲಿ ಅಥವಾ ದೊಡ್ಡ ವಾಹನಗಳಲ್ಲಿ ತರಕಾರಿಗಳನ್ನ ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗುವ ಪರಿಸ್ಥಿತಿ ಬಂತು. ಅವರ ಸಣ್ಣ ದುಡಿಮೆ ದೊಡ್ಡ ದುಡಿಮೆಯಾಗಿ ಮಾರ್ಪಡ್ತು. ಅವರ ಕುಟುಂಬಗಳ ಪರಿಸ್ಥಿತಿಗಳು ಬದಲಾಯಿತು. ಮಾನಸಾಂತರ ಪಟ್ಟದ್ರಿಂದ ಆ ಇಡೀ ಪ್ರದೇಶದ ಜೀವನ ಶೈಲಿಯೇ ಬದಲಾಯಿತು. 30-40 ಜನರಿದ್ದ ಸಭೆಗಳೆಲ್ಲವೂ ಸಾವಿರಾರು ಸಂಖ್ಯೆಯಲ್ಲಿ ಹೊಸ ಆತ್ಮಗಳಿಂದ ತುಂಬಿಸಲ್ಪಡ್ತು. ಇದು ಚರಿತ್ರೆಯಲ್ಲಿ ನಡೆದ 20ನೇ ಶತಮಾನದಲ್ಲಿ ನಡೆದ ಘಟನೆ. ಪ್ರಿಯರೇ, ಮಾನಸಾಂತರ ಪಡುವಾಗ ದೇಶಕ್ಕೆ ಆರೋಗ್ಯ ಎಂಬುದಾಗಿ ದೇವರು ನುಡಿದದ್ದು ಸತ್ಯ.
ಈ ರೀತಿ ಸಾವಿರಾರು ಉದಾಹರಣೆಗಳು ನಮಗೆ ಕಾಣಲಿಕ್ಕೆ ಸಿಗ್ತದೆ. ಮಾನಸಾಂತರವಿಲ್ಲದೆ ಹೋದರೆ ಆಶೀರ್ವಾದವಿಲ್ಲ ಎಂಬುದು ನಮಗೆ ಅರ್ಥವಾಗಲಿ. ದೇವರು ಮಾನಸಾಂತರಕ್ಕಾಗಿ ಕರೆ ಕೊಡ್ತಿದ್ದಾನೆ. ನಮ್ಮನ್ನು ಮಾತ್ರವಲ್ಲ, ನಮಗಿರುವಂಥದ್ದೆಲ್ಲವನ್ನು ದೇವರು ಆಶೀರ್ವದಿಸಬೇಕಂತಿದೆ. ನಿಮ್ಮನ್ನು ಮಾತ್ರವಲ್ಲ, ನಿಮಗಿರುವಂಥದ್ದೆಲ್ಲವನ್ನು ದೇವರು ಆಶೀರ್ವದಿಸಬೇಕೆಂದಿದ್ದಾನೆ. ಈ ಆಶೀರ್ವಾದಕ್ಕೆ ನಾವು ದೇವರ ಬಳಿಗೆ ಓಡಿ ಬರೋಣ. ಪ್ರೀತಿಯುಳ್ಳ ಪರಲೋಕ ತಂದೆ, ಈ ನೀನೇ ಮಾತನಾಡಿದಂಥ ವಾಕ್ಯಕ್ಕಾಗಿ ಸ್ತೋತ್ರ. ನಾವು 6 ವಿಧದಲ್ಲಿ ಹೇಗೆ ನಡ್ಕೊಂಡ್ರೆ ನೀನು ಕರ್ತನೆ 3 ಅಥವಾ 4 ವಿಧದಲ್ಲಿ ನಮಗೆ ಹೇಗೆ ಸ್ಪಂದಿಸ್ತೆ ಎಂಬುದಾಗಿ ಈ ವಾಕ್ಯದಲ್ಲಿ ತಿಳಿಪಡಿಸಿದಕ್ಕಾಗಿ ಸ್ತೋತ್ರ. ನಾವು ತಕ್ಕ ವಿಧದಲ್ಲಿ ನಿನ್ನ ಕಡೆಗೆ ತಿರುಗಿಕೊಂಡು ಮಾನಸಾಂತರ ಪಡುವಾಗ ನೀನು ನಮ್ಮನ್ನು ಮಾತ್ರವಲ್ಲ, ನಮಗಿರುವುದನ್ನೆಲ್ಲ ಆಶೀರ್ವದಿಸ್ತೇನೆ ಎಂಬುದಾಗಿ ಹೇಳಿದಿ. ಕರ್ತನೆ, ಮೋಶೆ ಧರ್ಮಶಾಸ್ತ್ರದಲ್ಲಿ ನಮ್ಮ ಪಶು, ವ್ಯವಸಾಯ, ಸಂತಾನ ಎಲ್ಲವುಗಳ ಮೇಲೆ, ಆಹಾರ ಉತ್ಪಾದನೆ ಮಾಡುವ ಕಣವಿಗೆ ಮೇಲೆ, ನಾವು ಆಹಾರ ಸೇವಿಸುವ ತಟ್ಟೆಗಳಲ್ಲಿ ಎಲ್ಲವುಗಳಲ್ಲಿ ಆಶೀರ್ವಾದ ತರುವಂಥ ದೇವರೇ ಕರ್ತನೆ, ಹಾಗಾದರೆ ಇದು ನಮಗೂ ಬೇಕೆಂಬುದಾಗಿ ನಾವು ಅಂಗಲಾಚ್ತೇವೆ. ನಾವು ನಮ್ಮ ಹೃದಯಗಳನ್ನ ನಿನ್ನ ಕಡೆಗೆ ತಿರುಗಿಸ್ತೇವೆ. ನಿನ್ನ ದರ್ಶನ ಬಯಸ್ತೇವೆ ಸ್ವಾಮಿ. ನಮ್ಮ ಕೆಟ್ಟ ನಡತೆಗಳನ್ನ ಬಿಡ್ತೇವೆ ಕರ್ತನೆ. ಹೀಗೆ ವಾಕ್ಯಾನುಸಾರವಾಗಿ ಪ್ರಾರ್ಥಿಸುವ ಪ್ರತಿಯೊಬ್ಬೊಬ್ಬರನ್ನ ಕನಿಕರಿಸು ಕರ್ತನೆ. ಕೊರತೆಗಳಲ್ಲಿ ಇವರು ಮಾನಸಾಂತರ ಪಡಲಿ. ಆಗ ಅವರಿಗಿರುವಂಥದ್ದೆಲ್ಲವೂ ಆಶೀರ್ವದಿಸಲ್ಪಡಲಿ. ಈ ವಾಕ್ಯದ ಪ್ರಕಾರ ನೀನು ನಮಗೆ ಎರಗಬೇಕೆಂಬುದಾಗಿ, ಈ ಕನಿಕರ ದಯೆಯನ್ನು ಆಶೀರ್ವಾದವನ್ನು ತೋರಬೇಕೆಂಬುದಾಗಿ ನಾವು ನಿನ್ನ ಅಂಗಲಾಚಿ ಬೇಡಿಕೊಳ್ತೇವೆ. ಹಾಗೆ ನೀನು ಮಾಡುವುದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನೆ ಆಶೀರ್ವದಿಸಲಿ. ವಂದನೆಗಳು.